ಕಾಸಿಗೆ ಅಂತಲೋ ಅಥವಾ ಯಾರ ಮೇಲಾದರೂ ಸೇಟ್ ತೀರಿಸ್ಕೋಬೇಕು ಅಂತ ಇದನ್ನು ಬಳಸಿದರೆ ಪ್ರಯೋಗಿಸಿದರೆ ನಯಾ ಪೈಸಾ ಪ್ರಯೋಜನ ಆಗಲ್ಲಪ್ಪ. ನಾವಂಥವ್ರಲ್ಲ. ನಿಮಗೆ ಗೊತ್ತು, ನಾವು ಯಾರ ತಂಟೆಗೂ ಹೋಗಲ್ಲ, ಯಾರಿಗೂ ಕೇಡು ಬಯಸೋಲ್ಲ. ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕದಷ್ಟೇ ನಮ್ಮ ಗುರಿ. ಗೊತ್ತಾಗುತ್ತೆ. ಈ ಕವಡೆ ಮಹಿಮೆನೇ ಅಂತಹದಪ್ಪ. ಇದನ್ನು ಪ್ರಾಮಾಣಿಕರ, ಸಜ್ಜನರ, ನೊಂದವರ ಸಹಾಯಕ್ಕೆ ನಾವು ಇದನ್ನು ಬಳಸಿದರೆ ನಮ್ಮ ಪ್ರಶ್ನೆಗೆ ಆ ತಾಯಿ ಉತ್ತರಿಸ್ತಾ ದಾರಿ ತೋರಿಸ್ತಾಳೆ. ನಿಮಗೆ ಅವಳ ಕೃಪೆ ಇದೆ, ಅದಕ್ಕೆ ಅಲ್ವಾ ನನಗೆ ಪ್ರೇರಣೆ ಆಗಿರೋದು. ಅಮ್ಮನವರು ಯಾವುದೋ ಒಂದು ದಾರಿ ಸೂಚಿಸ್ತಾರೆ. ಜಾಜಿ ಸಿಗ್ತಾಳಪ್ಪ, ಯೋಚನೆ ಮಾಡಬೇಡ. ಸ್ವೀಕರಿಸು ತಾಯಿ, ಸ್ವೀಕರಿಸು. ಈ ಬಲಿಯನ್ನ ಸ್ವೀಕರಿಸಿ ನಿನ್ನ ದಾಹನ ತೀರಿಸ್ಕೋ. ಇದು ನಿನಗೆ ಅರ್ಪಣೆ. ಮತ್ತೆ ಪ್ರಯತ್ನ ಮಾಡು ಕಡಿಕೆ. ಉತ್ತರ ಸಿಕ್ಕಿದ್ರೂ ಸಿಕ್ಬೋದು, ನಮಗೆ ವಿಗ್ರಹ ಸಿಕ್ಕೋದು ಮುಖ್ಯ. ಆಗ್ಲಿ ವಿರೂಪಾಕ್ಷ, ಪ್ರಯತ್ನ ಪಡ್ತೀನಿ. ವಿಗ್ರಹ ನೀರಿನೊಂದಿಗೆ ಚಲಿಸ್ತಾ ಇದೆ. ವಿಗ್ರಹ ಅಂದ್ರೆ ಬರೀ ವಿಗ್ರಹ ಅಲ್ಲ, ಅದು ಒಂದು ಪೆಟ್ಟಿಗೆಯೊಂದಿಗೆ ಚಲಿಸ್ತಾ ಇದೆ. ಅದೇ ಪೆಟ್ಟಿಗೆನ ಜಾಜಿ ನೀರಿಗೆ ಎಸೆದಿದ್ದು. ಆ ಪೆಟ್ಟಿಗೆಯಲ್ಲಿ ವಿಗ್ರಹ ಇದೆ, ಈಜ್ಕೊಂಡು ಹೋಗ್ತಾ ಇದೆ. ಬಂಡೆಗಳು, ಕುರುಚುಲು ಗಿಡಗಳು, ಬೋರೆ ಕೋರೆಗಳು ಎಲ್ಲವನ್ನು ತಪ್ಪಿಸ್ಕೊಂಡು ಆ ವಿಗ್ರಹ ಮುಂದೆ ಮುಂದೆ ಸಾಗ್ತಾ ಇದೆ. ಯಾವ ದಿಕ್ಕಲ್ಲಿ ಚಲಿಸ್ತಾ ಇದೆ? ಎಷ್ಟು ದೂರ ಕ್ರಮಿಸಿದೆ? ಸರಿಯಾಗಿ ನೋಡು. ತಾಳ್ಮೆ ಇರಲಿ ವಿರೂಪಾಕ್ಷ. ನೀರ್ನಲ್ಲಿ ಹರಿತಾ ಇದೆ ಅಂದ್ರೆ ಸ್ಪಷ್ಟವಾದ ಉತ್ತರ ಸಿಕ್ಕೋದಿಲ್ಲ ಕಡಿಕೆ. ನದಿ ಈ ಮೂಲೆಯಿಂದ ಆ ಮೂಲೆವರೆಗೂ ಹರಿಯುತ್ತೆ, ಮೈಲಿಗಟ್ಟಲೆ ಹರಿಯುತ್ತೆ. ಎಲ್ಲಿದೆ ಅಂತ ಸ್ಪಷ್ಟವಾಗಿ ನೋಡು, ನಿಖರವಾಗಿ ನೋಡು. ಸಮಾಧಾನವಾಗಿರು ವಿರೂಪಾಕ್ಷ, ತಾಯಿ ಉತ್ತರ ಕೊಡ್ತಿದ್ದಾಳೆ. ನೀನು ತಾಳ್ಮೆಯಿಂದ ಇರು. ಈಗ ನನ್ನ ತಾಳ್ಮೆಗಿಂತ
ವಿಗ್ರಹ ಮುಖ್ಯ ಕಡ್ಕಿ. ವಿಗ್ರಹ ಯಾವುದೋ ಒಂದು ಊರನ್ನ ಪ್ರವೇಶಿಸ್ತಾ ಇದೆ. ಊರ ಯಾವೂರದು? ಹೇಗಾದ್ರೂ ಮಾಡಿ ತಿಳ್ಕೋ ಕಡ್ಕಿ. ಆತ್ರ ಪಡಬೇಡ ವಿರೂಪಾಕ್ಷ. ನಾವು ಆ ಊರಿನ ಹೆಸರು ತಿಳ್ಕೊಂಡು ಅಲ್ಲಿ ಸೇರುವಷ್ಟರಲ್ಲಿ ಆ ವಿಗ್ರಹ ಇನ್ನೊಂದು ಪ್ರಾಂತ್ಯ ಸೇರಿರುತ್ತೆ. ನನ್ನ ತಾಯಿನ ನಂಬು, ಅವಳು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ನನ್ನ ತಾಯಿ ನಾನು ಕೇಳಿದ್ದನ್ನೆಲ್ಲ ಕೊಡ್ತಾಳೆ, ನಾನು ಪ್ರಶ್ನಿಸಿದ್ದಕ್ಕೆ ಉತ್ತರಿಸ್ತಾಳೆ. ಹೇಳು ತಾಯಿ, ಆ ವಿಗ್ರಹ ಎಲ್ಲಿ ಹೋಗಿ ನಿಲ್ಲುತ್ತೆ ಅದು ನನಗೆ ಗೋಚರಿಸುವಂತೆ ಮಾಡು. ನಿಂತ್ಕೋತು. ಮುಂದೆ ವಿಗ್ರಹ ನಿಂತೋಯ್ತಾ? ಯಾಕೆ ನೋಡು ಕಡ್ಕಿ, ಯಾವ ಪ್ರದೇಶದಲ್ಲಿ ನಿಂತಿದೆ, ಎಲ್ಲಿದೆ ಅಂತ ಸರಿಯಾಗಿ ನೋಡು. ಇನ್ನೊಂದ್ಸರಿ. ವಿಗ್ರಹ ತಟಸ್ಥವಾಗಿದೆ, ನದಿಯ ಒಂದು ಜಾಗದಲ್ಲಿದೆ. ಅದಕ್ಕೆ ಮುಂದೆ ಚಲಿಸೋಕೆ ಆಗ್ತಾ ಇಲ್ಲ. ಅಲ್ಲಿ ಏನಾದ್ರು ತಡೆ ಇದೆಯಾ? ಏನಾದ್ರು ಸಿಕ್ಕಾಕೊಂಡಿದ್ಯಾ ವಿಗ್ರಹ? ಸರಿಯಾಗಿ ನೋಡು ಕಡ್ಕೆ, ನೋಡು ಸರಿಯಾಗಿ. ಅದೇನು ಕಾಣ್ತಾ ಇಲ್ಲ ವಿರೂಪಾಕ್ಷ, ಆದರೆ ವಿಗ್ರಹ ಚಲಿಸೋದು ನಿಂತು ಹೋಗಿದೆ. ಯಾವುದೋ ಒಂದು ಕೈ ಆ ಪೆಟ್ಟಿಗೆ ಹತ್ರ ಬರ್ತಾ ಇದೆ. ಅಂದ್ರೆ ಆ ಪೆಟ್ಟಿಗೆ ಬೇರೆ ಯಾರು ತಗೊಳ್ತಾ ಇದ್ದಾರ? ಹಾಗಾಗ್ಬಾರ್ದು ಕಡ್ಕೆ. ಆ ಪೆಟ್ಟಿಗೆ ಬೇರೆಯವ್ರ ಕೈವಶವಾದ್ರೆ ವಿಗ್ರಹ ನಮ್ಮ ಕೈಗೆ ಸಿಕ್ಕೋದಿಲ್ಲ. ಅದನ್ನ ಬೇರೆ ಯಾರು ಎತ್ಕೊಳ್ತಾ ಇದ್ದಾರೆ ನೋಡು. ಕೈ ಅಂದ್ರೆ ಅದು ಒಂದು ಕನ್ಯಾಮಣಿಯ ಕೈ, ಅದೇ ಊರಿನ ಕನ್ಯಾಮಣಿಯ ಕೈ. ಅದೇ ಊರು ಅಂದ್ರೆ ಯಾವೂರು? ಆ ಊರು ಬೇರೆ ಯಾವುದು ಅಲ್ಲ ವಿರೂಪಾಕ್ಷ, ಅರಿಹಂತಪುರ. ಅರಿಹಂತಪುರನ? ಅರಿಹಂತಪುರ. ವಿಗ್ರಹ ಸುತ್ತಿ ಬಳಸಿ ಅರಿಹಂತಪುರಕ್ಕೆ ಹೋಗ್ತಾ ಇದೆ. ಮತ್ತೆ ಮತ್ತೆ ಅಲ್ಲೇ ಹೋಗ್ತಾ ಇದೆ ಅಂದ್ರೆ ಏನೋ ಮರ್ಮ ಇದೆ. ಹೌದು ವಿರೂಪಾಕ್ಷ, ಇದು ಸಾಧಾರಣ ಸಂಗತಿ ಅಲ್ಲ. ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಆ ಕನ್ಯೆ ಅರಿಹಂತಪುರಕ್ಕೆ ಸೇರಿದವಳಂತೂ ಮಾತ್ರ ಗೊತ್ತಾಗ್ತಾ ಇದೆ. ಬರೀ ಅವಳ ಕೈ ಕಾಣ್ತಾ ಇದೆ, ಮುಂದೇನು ಗೋಚರಿಸ್ತಾ ಇಲ್ಲ. ಹರಿಹಂತಪುರಕ್ಕ ಜಾಜಿ ಅಲ್ಲಿಗೆ ಮತ್ತ್ಯಾಕೆ ಹೋದ್ಲು? ಆದ್ರೆ ಇದ್ದಕ್ಕಿದ್ದಾಗೆ ಅವಳು ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಯಾರಿಗೆ ಸಾಧ್ಯ ಇಲ್ಲ ವಿದ್ಯಾ, ಆದರೆ ಅಮ್ಮನವರಿಗೆ ಎಲ್ಲವೂ ಸಾಧ್ಯ.